ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಪುರದಮ್ಮಗೆ ಹೊರಟಿದ್ದೀವಿ. ಹಾಸನಲ್ಲಿರೋ ಹಾಸನಾಂಬ ಎಷ್ಟು ಫೇಮಸ್ಸು, ಪುರದಮ್ಮನೂ ಅಷ್ಟೇ ಫೇಮಸ್ ಅಂತ ನಿಮಗೆಲ್ಲ ಗೊತ್ತು. ಸೊ ಆ ಪ್ಲೇಸ್ಗೆ ನಾನಿವತ್ತು ನನ್ನ ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ನಮ್ಮ ಮಾವಂದೊಬ್ರದ್ದು ಹರಕೆ ಇದೆ, ಮರಿ ಕಟ್ಬಿಟ್ಟು ಮಾಡ್ತಾರೆ. ಸೊ ಹಂಗಾಗಿ ಫ್ಯಾಮಿಲಿಯಲ್ಲಿ ಒಂಥರ ಗೆಟ್ ಟುಗೆದರ್ ಥರ ಎಲ್ಲ ಸಿಗ್ತಾರೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲದನ್ನೂ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಯಾವ ಥರ ನಾವು ಹಬ್ಬನ ಮಾಡಿದ್ವಿ, ಎಷ್ಟು ಎಂಜಾಯ್ ಮಾಡಿದ್ವಿ, ಎಷ್ಟು ಖುಷಿಯಾಗಿರ್ತೀವಿ ನಮ್ಮ ಫ್ಯಾಮಿಲಿ ಎಲ್ಲ ಅಂತ ನಿಮಗೆಲ್ಲ ತೋರಿಸ್ಬೇಕು. ಸೊ ಹಂಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ಇದು ನಾನು ಬೆಳಗ್ಗೆ ಎದ್ದು ಮಾರ್ನಿಂಗ್ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ಎಲ್ಲ ಕೆಲಸನ ಮುಗಿಸಿ ಬೇಗನೆ ತಿಂಡಿಗೆ ದೋಸೆ ಹಾಗೂ ಪಲ್ಯನ ಮಾಡ್ಕೊಂಡಿದ್ದೆ. ಸೊ ಅದನ್ನ ಯಾವುದೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ರೆಡಿ ಆಗಿಬಿಟ್ಟು ನಾವು ಹೋಗ್ತಾ ಇದ್ದೀವಿ. ಆಗ ಒಂದು ವಿಡಿಯೋ ಕ್ಯಾಪ್ಚರ್ ತಗೊಂಡೆ. ಹೋಗ್ತಾ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಸಿಕ್ತು, ಅಲ್ಲಿಗೆ ಹೋದ್ವಿ. ಅಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಈಗ ಸ್ಟಾರ್ಟ್ ಮಾಡ್ತಿರೋದಲ್ವ, ಸ್ವಲ್ಪ ಮರ್ತೋಗುತ್ತೆ ವಿಡಿಯೋ ಕ್ಯಾಪ್ಚರ್ ಮಾಡೋದು. ಸೊ ಹೋಗಿದ ತಕ್ಷಣ ಎಲ್ಲ ಮರಿ ಕಡ್ದುಬಿಟ್ಟಿದ್ರು ಆಲ್ರೆಡಿ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ, ತುಂಬ ರಶ್ ಇತ್ತು ಅಂದ್ಬಿಟ್ಟು ರೂಮ್ ಮಾಡಿರೋ ಹತ್ರ ಬಂದ್ವಿ. ನೋಡಿದ್ರೆ ಗ್ಯಾಸ್ ಹಚ್ಚಿದ್ರು ನಮ್ಮ ಅದಕ್ಕೆ ಫುಲ್ ಅದೆಲ್ಲ ಲೀಕ್ ಆಗ್ತಿತ್ತು ಅಂತೆಲ್ಲ ನೋಡ್ತಾಯಿದ್ರು. ಸೊ ಆಮೇಲೆ ಅದು ಸರಿ ಹೋಯಿತು. ಸೊ ಫ್ಯಾಮಿಲಿಯವ್ರಿಗೆಲ್ಲ ಬಂದಿದ್ದರು. ನಾವು ಹೋಗ್ಬೇಕಿತ್ತು, ಸ್ವಲ್ಪ ಲೇಟ್ ಆಯಿತು ನಮ್ದು. ಅಷ್ಟು ಬಿಟ್ಟರೆ ನಮ್ಮ ಅಮ್ಮರೊಬ್ಬರು ಬರಬೇಕಿತ್ತು. ಸೊ ಅವ್ರು ಬಸ್ಸಲ್ಲಿ ಬರ್ತಾಯಿದ್ರು, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ನೋಡಿ ಯಾವ ಥರ ಇದೆ ಹೊರಗಡೆ ವೆದರು. ಇಲ್ಲಿ ಹಾಯ್ ಮಾಡಿ ಬಾವಾ ಮಾಡ್ತೀನಿ. ಮಟನ್ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಬಂದರು. ಅಷ್ಟೊತ್ತಿಗೆ ನಾನು ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಕೊಟ್ಟಿದ್ದೆ. ಸೊ ನಮ್ಮ ಅಕ್ಕನ ಮಗಳ ಜೊತೆ ಒಂದು ಸ್ವಲ್ಪ ಸೆಲ್ಫಿ ವಿಡಿಯೋ ತಗೊಂಡು ನಮ್ಮಮ್ಮ ಎಲ್ಲ ಶೆಫು, ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಮೇನ್ ಶೆಫಲ್ಲಿ ಅವರಿಬ್ಬರು ಸೇರ್ಕೊಂಡು ಅಡುಗೆ ಮಾಡಿದ್ದು. ಹಾಗೆ ಒಂದು ವಾಕ್ ಹೋಗಿ ಬಂದ್ವಿ. ಅವರಿಬ್ಬರೇ ಅಡುಗೆ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಜೊತೆಗೆ ನಮ್ಮ ಅತ್ತೆ ಎಲ್ಲ ಹೆಲ್ಪ್ ಮಾಡಿದ್ರು ಅವ್ರಿಗೆ. ನಮ್ಮಮ್ಮ ಒಳ್ಳೆ ಸಖತ್ತಾಗಿ ಮಟನ್ ಸಾರು ಮಾಡ್ತಾರೆ. ಸೊ ನಮ್ಮ ಅಕ್ಕನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಸೊ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಬೇಗ ಮರಿ ಕಟ್ತಿದ್ರಿಂದ 1.5-2 ಗಂಟೆ ಅಷ್ಟೊತ್ತಿಗೆ, ಊಟದ ಟೈಮ್ ಅಷ್ಟೊತ್ತಿಗೆ ನಮ್ಮದು ಅಡುಗೆ ಎಲ್ಲ ಆಗೋಗ್ಬಿಟ್ಟಿತ್ತು. ಆಷಾಢದ ಕೊನೆ ಭಾನುವಾರ ಅಂತ ಹೇಳ್ಬಿಟ್ಟು ತುಂಬಾ ರಶ್ ಇತ್ತು. ಇವ್ರು ಬಂದವ ಕ್ಯೂ ಅಲ್ಲಿ ನಿಂತಿದ್ರು ದರ್ಶನ ಮಾಡೋದಕ್ಕೆ. ಈಗ ಎಡೆ ಕೊಡೋದಕ್ಕೆ ನೋಡಿ ಎಷ್ಟು ಉದ್ದ ಕ್ಯೂ ಇದೆ ಅಂದರೆ ಸಖತ್ ಕ್ಯೂ ಇತ್ತು, ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕ್ಯೂ ಇತ್ತು. ಸೊ ನಾವು ಇವ್ರಿಗೆ ಎಡೆ ಕೊಡೋಕೆ ಹೋಗಿದ್ರೆ ನಮ್ಮ ಅವ್ರಿಗೆಲ್ಲ ಒಂದು ವೀಡಿಯೋ ಮಾಡಿಕೊಂಡು ನಾವು ದೇವಸ್ಥಾನದೊಳಗೆ ಹೋಗಿರಲಿಲ್ಲ. ಸೀದಾ ಬಂದ ತಕ್ಷಣ ಅಲ್ಲಿಗೆ ಹೋಗಿದ್ದಿನ್ಬಿಟ್ಟು ದೇವಸ್ಥಾನ ಹತ್ರ ಹೋದ್ರೆ ಸಖತ್ತು ಕ್ಯೂ ಇತ್ತು. ಸೊ ಹಂಗಾಗಿ ದರ್ಶನ ಮಾಡಲಿಲ್ಲ, ಹೊರಗಡೆಯಿಂದನೇ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ತುಂಬಾ ರಶ್ ಇತ್ತು. ಎಡೆ ಎಲ್ಲ ಕೊಟ್ಟ ನಂತರ ಹೊರಗಡೆ ಬಂದು ನಮ್ಮ ಅತ್ತೆ ನಾವೆಲ್ಲ ಹೋದ್ವಿ. ಸಖತ್ತು ಜನ ಇದ್ದ ಕಾರಣ ಎಡೆ ಮಾಡೋ ಹತ್ರನೂ ಹೋಗೋಕ್ಕಾಗಲಿಲ್ಲ, ದರ್ಶನ ಮಾಡೋಕ್ಕೆ ಹೋಗೋಕ್ಕಾಗಲಿಲ್ಲ. ಲಾಸ್ಟಿಗೆ ಅಲ್ಲೇ ಹೋಗಿ ಬಂದಾಯಿತು. ನಮ್ಮ ಅಕ್ಕ ವ್ಲಾಗ್ ನಾನು ಮಾಡ್ತೀನಿ ಅಂತ ಇಟ್ಕೊಂಡಿದ್ದಾಳೆ. ಅದು ಕ್ಯಾಮ್ರಾನೇ ಒರೆಸಿಲ್ಲ, ಹೆಂಗೆ ಬ್ಲರ್ ಆಗಿದೆ ನೋಡಿ. ಮತ್ತು ಅವಳು ವೀಡಿಯೋ ಮಾಡ್ಬೇಕಾದ್ರೆ ಅದು ಗೊತ್ತೇ ಆಗಿಲ್ಲ. ಎಲ್ಲ ವೀಡಿಯೋ ಆದಮೇಲೆ ನಾನು ನೋಡ್ತೀನಿ ಫುಲ್ ಬ್ಲರ್ ಆಗಿದೆ. ಮತ್ತು ಇನ್ನೊಂದು ಸಲ ಒರೆಸ್ಬಿಟ್ಟು ನಾನು ಇಟ್ಕೊಂಡು ವ್ಲಾಗ್ ಮಾಡಿದೆ. ನಗಾಡ್ತಾ ಇದ್ಲವಳು. ಮತ್ತು ನಮ್ಮಮ್ಮ ಇನ್ನೊಂದು ಸಲ ಬಂದ ಅಂತ ಹೇಳ್ಬಿಟ್ಟು ಎಲ್ಲ ಪೋಸ್ ಕೊಡ್ತಾಯಿದ್ರು. ನಾವು ಊಟ ಮಾಡಬೇಕಾದ್ರೆ ವೀಡಿಯೋನೇ ಮಾಡಲಿಲ್ಲ, ನಮ್ಮಮ್ಮರು ಊಟ ಮಾಡಬೇಕಾದ್ರೆ ವ್ಲಾಗ್ ಮಾಡ್ತಾಯಿದ್ದೀವಿ. ಫಸ್ಟ್ ಹೆಣ್ಮಕ್ಳೆಲ್ಲ ಊಟ ಮಾಡಾದ್ಮೇಲೆ ಆಮೇಲೆ ಗಂಡು ಮಕ್ಕಳಿಗೆ ಊಟಕ್ಕೆ ಇಟ್ವಿ. ಸೊ ನಮ್ಮ ಕಡೆ ಒಂದು ಸ್ವಲ್ಪ ಉಲ್ಟಾ, ಹಾಗಾಗಿ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಹೋದ್ವಿ. ಸೊ ಸೀದಾ ನಮ್ಮ ದೊಡ್ಡಮ್ಮರವ್ರಿಗೆ ಹೋಗಿದ್ವಿ. ಅಲ್ಲೇ ಒಂದು ನೈಟ್ ಸ್ಟೇ ಆಗಿ ಯಾರ್ಯಾರು ಇದ್ದೀರಾ? ನಿಮಗೆ ಅರ್ಕೆ ಹೆಂಗ ಅನ್ನಿಸ್ತು? ಮಟನ್ ಹೆಂಗ ಅನಿಸ್ತು? ಅಯ್ಯೋ ಸ್ಟಾರ್ಟೇ ಮಾಡಿಬಿಟ್ರ ಡ್ರೈವರ್ ಅಣ್ಣ, ಹೇಳಿ ಹೆಂಗ ಅನ್ನಿಸ್ತು ಮಟನ್ ಸಾರು? ಸೂಪರ್. ಮಟನ್, ಚಿಕನ್, ಉಪ್ಪು ಸಾರು. ಹಾಂ ಸರಿ ಬಾಯ್, ಹ್ಯಾಪಿ ಜರ್ನಿ. ನಾವು
ದೇವಸ್ಥಾನಕ್ಕೆ ಬಾಯ್ ಮಾಡ್ಕೊಂಡು ಊರ ಹತ್ರ ಬಂದ್ವಿ. ಊರಿಗೆ ಬಂದಾದ್ಮೇಲೆ ಫುಲ್ ಟಯರ್ಡ್, ತಲೆನೋವು, ಸುಸ್ತು ಎಲ್ಲ ಮಾತ್ರೆ ನುಂಗಿ ಮಲಗಿದ್ವಿ. ಸೊ ಎದ್ದರೆ ಎಲ್ಲ ಮಟನ್ ಸಾರು, ಚಿಕನ್ ಸಾರು ಎಲ್ಲ ಇತ್ತು. ಸೊ ಹಂಗಾಗಿ ಅನ್ನ ಮುದ್ದೆ ಕೂಡ ಇತ್ತು. ಎಲ್ಲ ಬಿಸಿ ಮಾಡಿಕೊಂಡು ರಾತ್ರಿ ಊಟ ಮಾಡಿ ಹೊರಗಡೆ ಬಂದು ಎಲೆ ಹಾಕ್ಕೊಂಡು ಕೂತಿದ್ದೀವಿ. ಇದೊಂಥರ ಸೆಷನ್ ನಮ್ಮದು. ಊಟ ಆದಮೇಲೆ ಎಲ್ಲ ಎಲೆ ಹಾಕ್ಕೊಂಡು ಮಾತಾಡಿ ಸುಮಾರು ಹೊತ್ತು ಹೋಗಿ ಮಲ್ಕೊಂಡ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್.